ಒಂದು ಹೊತ್ತು ಊಟಕ್ಕೆ 3 ಹೊತ್ತು ದುಡಿದ್ರೂ ಸಾಲದೇ ಇರುವಂತಹ ಪರಿಸ್ಥಿತಿ. ಆಗ ನನಗೆ ವರ್ಧನ್ ಸಂಸ್ಥೆಯಲ್ಲಿ ಕೆಲಸ ಸಿಕ್ತು. ಕಷ್ಟದ ಕೆಲಸನೇ ಆದರೂ ಕಣ್ಣಿಗೆ ಒತ್ಕೊಂಡು ಮಾಡೋ ಗುಣ ನಂತು. ಎಲ್ಲದರಲ್ಲೂ ಅಚ್ಚುಕಟ್ಟಾಗಿ ಇರಬೇಕು ಅನ್ನೋದು ನನ್ನ ಸಿದ್ಧಾಂತ. ಕೆಲಸಕ್ಕೆ ಸೇರೋ ಸಮಯದಲ್ಲಿ ವರ್ಧನ್ ಸಂಸ್ಥೆ ಮತ್ತೆ ಜಲಂಧರ್ ಸಂಸ್ಥೆ ನಡುವೆ ವ್ಯವಹಾರದ ಮಾತುಕತೆ ನಡೀತಾ ಇತ್ತು. ಹೊಸದಾಗಿ ಸೇರಿರೋ ನಾನು ಎಲ್ಲಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಜಲಂಧರ್ ಮಾಡ್ತಿರೋ ಮೋಸ ನನ್ನ ಕಣ್ಣಿಗೆ ಬಿತ್ತು. ಸೌಂದರ್ಯವತಿ. ಅದೇನು ಹೇಳಿ ರಾಜನಂದಿನಿ ಅವರನ್ನ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಸೋದ್ರು ನನಗೆ ಗೊತ್ತಿಲ್ಲ. ಆಂಟಿ, ದರ್ಶನ ಎಲ್ಲ ಹೇಗಾಯ್ತು? ಎಲ್ಲ ಚೆನ್ನಾಗಾಯ್ತಮ್ಮ. ನೀವು ಟೈರ್ಡ್ ಆಗಿರ್ತೀರ ಅಂತ ಗೊತ್ತು ಆಂಟಿ, ಅದಕ್ಕೆ ನಾವೇ ಮನೆಯಿಂದ ಊಟ ತಂದ್ವಿ. ಓಹೋ, ಥ್ಯಾಂಕ್ಸ್ ಕಣ್ರಪ್ಪ. ನೀವಿಬ್ಬರಿಗೂ ಏನೋ ಗಮ್ಮಂತ ಇದೆಯಲ್ಲ ಸಂಪತ್ತು. ಅಮ್ಮ ನಿಮ್ಗೋಸ್ಕರ ತರಕಾರಿ ಸಾಂಬಾರ್ ಮಾಡಿ ಕಳ್ಸಿದಾಳೆ. ನಾನು ಹೋಟ್ಲಿಗೆ ಹೋಗಿ ಪಾರ್ಸಲ್ ತರೋ ಕೆಲಸ ತಪ್ಪಿತು. ಥ್ಯಾಂಕ್ಸ್ ಕಣ್ರಪ್ಪ ನೀವಿಬ್ಬರಿಗೂ. ಆಂಟಿ, ನಾನೇ ತಟ್ಟೆಗೆ ಹಾಕೊಡ್ತೀನಿ. ಬೇಡ ಬೇಡ ರಮ್ಯ, ನಾವು ಬಡ್ಸ್ಕೊತೀವಿ. 1 ನಿಮಿಷ ಇರು, ಅಮ್ಮನ್ ಪ್ರಸಾದ ಇದೆ ಕೊಡ್ತೀನಿ. ಈಗೊಂಥರ ಮನ್ಸಿಗೆ ಸಮಾಧಾನ. ನಾವು ಬೇಡ್ಕೊಳ್ಳೋದೆಲ್ಲ ಅನುಗೋಸ್ಕರ. ಅವಳು ಚೆನ್ನಾಗಿದ್ರೆ ಸಾಕು. ತಗೋ. ನಾವು ಸ್ವಲ್ಪ ಬೇಗ ಬಂದಿದ್ದಿದ್ರೆ ಅನುಗೂ ಫೋನ್ ಮಾಡಿ ಇಲ್ಲಿಗೆ ಬರ ಹೇಳ್ಬೋದಾಗಿತ್ತು. ಸುಬ್ಬು, ಈಗ್ಲೂ ಕಾಲ ಮೆಂಚಿಲ್ಲ. ಬಂದ್ವಿ ಅಂತ ಫೋನ್ ಮಾಡಿ ತಿಳಿಸು. ತುಂಬಾ ಲೇಟ್ ಆಯ್ತು ಕಣೆ, ಬೆಳಿಗ್ಗೆ ಫೋನ್ ಮಾಡ್ತೀನಿ. ಸುಬ್ಬು, ನಾಳೆ ಅಂದ್ರೆ ನಾವೇ ಹೋಗ್ಬಿಟ್ಟು ಪ್ರಸಾದ ಕೊಟ್ಬಿಟ್ಟು ಬರೋಣ. ಆಗ್ಬೋದು. ಹೂ ಆಂಟಿ, ಅನ್ನುಗೆ ಪ್ರಸಾದ ಕೊಟ್ಟು ಹಾಗೆ ಬರ್ತಾ ಅವಳನ್ನು ಕರ್ಕೊಂಡ್ ಬಂದ್ಬಿಡಿ. ಅವಳು ಇಲ್ಲಿರೋದೇ ವಾಸಿ. ಇಲ್ಲಿರೋದೇ ವಾಸಿ ಅಂದ್ರೆ ಏನ್ ಅರ್ಥನೋ? ಅಯ್ಯೋ ಆಂಟಿ, ಹಾಗೇನಿಲ್ಲ. ಜೂನೊಬ್ಬ. ನೀವ್ ಹೋಗಿ ನಾಳೆ ಪ್ರಸಾದ ಕೊಟ್ಬಿಟ್ಟು ಬನ್ನಿ. ನಾನ್ ನಾಳೆ ಪಾತ್ರೆ ಇಸ್ಕೊಂತೀನಿ. ಗುಡ್ ನೈಟ್ ಅಂಕಲ್. ಗುಡ್ ನೈಟ್ ಆಂಟಿ.
ಅದು ಸರಿನೇ. ಸುಬ್ಬು ಅಂಕಲ್ ಆದ್ರೆ ಯೋಚನೆ ಮಾಡಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ಆಮೇಲೆ ಅವ್ರು ಬೇಕಾದ್ರೆ ಆಂಟಿಗೆ ಹೇಳ್ಕೊಳ್ಳಿ. ಆಂಟಿ ಇವಾಗಿರೋ ಟೆನ್ಷನ್ ಅಲ್ಲಿ ನಾವು ಅವ್ರಿಗೆ ಏನೇ ಹೇಳಿದ್ರು ನಮ್ಗೆ ಹೋಗುದ್ ಕಳಿಸ್ತಾರಷ್ಟೇ. ನಡಿ. ಸಂಪತ್, ಸುಬ್ಬು ಅಂಕಲ್ಗೆ ಹಾರ್ಟ್ ಪ್ರಾಬ್ಲಮ್ ಕಣೋ. ಏನು? ನಾವ್ ಈ ವಿಷಯ ಏನಾದ್ರು ಅವ್ರಿಗೆ ಹೇಳಿ ಅವ್ರಿಗೇನಾದ್ರು ಆದ್ರೆ? ಅಯ್ಯೋ ರಮ್ಯಾ, ಈಗ ತಾನೇ ಹೇಳಿದೆ ಅಂಕಲ್ ತುಂಬಾ ಸಮಾಧಾನದಿಂದ ಯೋಚಿಸ್ತಾರೆ ಅಂತ. ಅದೇನೋ ಸರಿ, ಆದ್ರೆ ಈಗ ಅವರು ಮೊದ್ಲಿನ ತರ ಇಲ್ವಲ್ಲ, ಏಜ್ ಆಗ್ತಿದೆ. ಅದು ಅಲ್ದೆ ಹಾರ್ಟ್ ಪ್ರಾಬ್ಲಮ್ ಆದಾಗಿಂದ ಇಂಥ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅಂತ ಡಾಕ್ಟರೇ ಹೇಳಿಲ್ವಾ? ಏನೇ ರಮ್ಯಾ ನೀನು, ಹಾಗೆಲ್ಲ ಏನು ಆಗಲ್ಲ. ಅಪ್ಪಿ ತಪ್ಪಿ ಆದ್ರೆ ಮಗಳು ಸಂಸಾರದ ಬಗ್ಗೆ ಇಂಥ ಭಯಾನಕವಾದ ಸತ್ಯನ ಕೇಳಿದ್ರೆ ಯಾವ ತಂದೆ ತಾನೇ ತಡ್ಕೋತಾರೆ ಹೇಳು? ಏನ್ ಮಾಡೋದ್ ಮತ್ತೆ? ಅವನ್ ಮಾತು ಮೀರಿದ ಮಗು ಮನಸ್ಸು ಕಳ್ಳನಂತಿರ್ತೈತಿ. ಅಮ್ಮನ ಮಾತು ಮೀರಾಕ ನನ್ನಿಂದ ಆಗವಲ್ದು ಪುಷ್ಪ. ಯಾವ ತಾಯಿಗೂ ಮಕ್ಕಳ ಮುಂದ ತನ್ನ ನೋವನ್ನ ಬಿಚ್ಚಿಡಕ್ಕಾಗವಲ್ದು. ಅದಕ್ಕ ನಾನು ಹೊರತಲ್ಲ, ನೀನು ಹೊರತಲ್ಲ. ನೋವು ತಿನ್ನದ ನೀ ತಾಯಿ ಅದೇನ? ನೋವನ್ನ ಸಹಿಸ್ಕೊಳ್ಳೋ ಶಕ್ತಿ ಎಲ್ಲ ತಾಯಂದ್ರಿಗೂ ಅದ. ನನಗೇನು ಆಗಲ್ಲ ಅಲ್ವಾ? ಅಳಬೇಡ, ತಾಯಿನ ಹತ್ರ ಮಗಳ ಗತಿ ಏನ? ಭಯ ಪಡ್ಬೇಡ ಮಗಳ, ಆಕಿಗೇನು ಆಗವಲ್ದು. ಆಕಿ ಇಟ ಹೆಣ್ಣು, ಆಕಿಗ ಗುಣ ಬಂದಿದ್ದ ನಿನ್ನಿಂದ. ಉಧೋ ಉಧೋ ಎಲ್ಲಮ್ಮ. ಇದನ್ನೆಲ್ಲ ಸುಬ್ಬ ಕೇಳಿದ್ರೆ ಇನ್ನೇನ್ ಹೇಳ್ತಾನೋ ಏನೋ. ಇಲ್ಲ, ನಾನೇನು ಫೋನ್ ಮಾಡಿ ತಿಳ್ಕೊತೀನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ.
ಅವರಿಗೆ ರಾಜನಂದಿನಿ ಅವ್ರ ಛಾಯಾಚಿತ್ರಗಳನ್ನ ನೋಡಿದಾಗಲೆಲ್ಲ ಅಮ್ಮನಿಗೆ ತುಂಬಾನೇ ಬೇಸರ ಆಗುತ್ತೆ, ಬಹಳನೇ ದುಃಖ ಪಡ್ಕೊಳ್ತಾರೆ. ಹಾಗಾಗಿ ಈ ಎಲ್ಲ ಪಟಗಳನ್ನ ನಾನು ಹೊರಗಡೆ ಹಾಕಿಸ್ಲೇ ಇಲ್ಲ. ನೀ ಕೊಟ್ಟಿದ್ದ ಧೈರ್ಯ ಭರವಸೆ ನನ್ನ ಈ ನಂಬಿಕೆ ಕಾರಣ ಅಪ್ಪ. ಧೈರ್ಯ ಭರವಸೆಗಳೆಲ್ಲ ಮಗಳು ಅಪ್ಪನ್ ಕಿರುಬೆರಳು ಇಟ್ಕೊಳ್ಳೋವರೆಗೂ ಅಷ್ಟೇ. ಈಗ ನಿನಗೆ ಜೊತೆಗಾರನ ಕಿರುಬೆರಳು ಇಟ್ಕೊಳ್ಳೋ ವಯಸ್ಸಾಗಿದೆ, ಗೊತ್ತಾಯ್ತಾ? ಆಹಾ, ಎಷ್ಟ್ ನೀಟಾಗಿ ಮದ್ವೆ ವಿಷಯಕ್ಕೆ ಬಂದ್ರು ನೋಡಪ್ಪ. ನಾನ್ ಮಾತ್ರ ಅಲ್ಲ, ಅವರು ಅದೇ ವಿಷಯಕ್ಕೆ ಬರ್ತಾರೆ. ನಮ್ಮ ಅಪ್ಪ ಏನ ಹಾಗೇನಿಲ್ಲ ಅಲ್ವಪ್ಪ? ಹೌದು ಮಗಳೇ, ಸದ್ಯಕ್ಕೆ ಇವತ್ತಿನ ಮರ್ಜರ್ ಕೆಲಸಗಳೆಲ್ಲ ಯಾವ ತೊಂದರೆ ಇಲ್ಲದೆ ಆದ್ರೆ ಸಾಕು. ರೀ, ದೇವ್ರ ಮನೇಲೂ ಬಿಸ್ನೆಸ್, ಡೈನಿಂಗ್ ಟೇಬಲ್ ಅಲ್ಲೂ ಬಿಸ್ನೆಸ್. ಅನ್ನನೇ ದೇವ್ರು, ಆ ಅನ್ನ ಗಳಿಸೋಕೆನೆ ಬಿಸ್ನೆಸ್. ಸೊ ಅಲ್ಲೂ ಇಲ್ಲೂ ಎಲ್ಲ ಕಡೆನೂ ಬಿಸ್ನೆಸ್. ಎ ಬಿಸ್ನೆಸ್ ಮ್ಯಾನ್ ಕ್ಯಾನ್ ಥಿಂಕ್ ಓನ್ಲಿ ಅಬೌಟ್ ಬಿಸ್ನೆಸ್. ಬಿಸ್ನೆಸ್ ಮ್ಯಾನ್ ಅಲ್ಲಪ್ಪ, ಬಿಸ್ನೆಸ್ ಪರ್ಸನ್. ಎಷ್ಟ್ ದಿನ ಅಂತ ಬರೀ ಗಂಡಸ್ರ ರಾಜಭಾರ ಮಾಡ್ತೀರಾ? 2000 ಇಸ್ವಿಗೆ ಕಾಲಿಡ್ತಾ ಇದೀವಿ. ಇನ್ಮೇಲೆ ನೋಡಿ
ಎಷ್ಟ್ ಜನ ಹುಡುಗಿರು ಬಿಸ್ನೆಸ್ ಫೀಲ್ಡ್ ಬರ್ತಾರೆ ಅಂತ. ಒಪ್ಪದೆ ಮಗಳೇ, ನನ್ನ ಮಾತನ್ನ ನಾನು ಹಿಂದಕ್ಕೆ ತಗೋತೀನಿ. ತಿನ್ನೋವಾಗ ಈ ಟುಕ್ ಟುಕ್ಕು ಬೇಕಾ ನಿಮ್ಮ ಅಪ್ಪನ್ಗೆ? ಟುಕ್ ಟುಕ್ ಅಲ್ಲ, ಇದು ಪೇಜರು. ಅದೇನ್ ಪೇಜರೋ ಅದನ್ನ ಯಾರ್ ಕಂಡು ಹಿಡಿದ್ನೋ ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ನೀನ್ ಈ ಪೇಜರ್ಗೆ ಹಿಂಗಂತ ಇದೆಯಲ್ಲಮ್ಮ. ಈಗ ಮೊಬೈಲ್ ಫೋನ್ ಅಂತ ಒಂದ್ ಬರ್ತಿದೆ, ಅದ್ರಲ್ಲಿ ಕಾಲ್ ಮಾಡುವುದು, ಈ ತರ ಮೆಸೇಜು ಕಳಿಸಬಹುದು. ಇನ್ಮೇಲೆ ನಮ್ ಬಿಸ್ನೆಸ್ 24/7 ನಡೆಯುತ್ತೆ. ನಾನು 2 ಆರ್ಡರ್ ಮಾಡಿದ್ದೀನಿ, ಒಂದು ನಿನಗೆ ಒಂದು ನನಗೆ. ನಿಮ್ಮ ಅಮ್ಮನಿಗೆ ಏನಿಲ್ಲ. ಹಲೋ, ನೀವಿಬ್ರೇ ಇಟ್ಕೊಳ್ಳಿ, ನನ್ಗೇನು ಬೇಕಾಗಿಲ್ಲ. ಅಪ್ಪ ನಂಗೆ ಹೆಂಗ್ ಬಿಸ್ನೆಸ್ ಮ್ಯಾನ್, ನಿನಗಿಲ್ದಿರತ್ತೇನೋ, ನಿನಗೂ ಒಂದು ಆರ್ಡರ್ ಮಾಡ್ತೀನಿ. ಓಕೆ. ನಮ್ ಹರ್ಷಂಗ್ ಏನಾದ್ರು ಸಿಕ್ತು ಅಂತಂದ್ರೆ ಐ ಆಮ್ ಶೋರ್ ನಮ್ಮಿಬ್ರಿಗೂ ಅವನೇ ಹೇಳ್ಕೊಡ್ತಾನೆ. ನನ್ ಮುದ್ದು ಬುದ್ಧಿವಂತ ತಮ್ಮ. ಕರೆಕ್ಟ್ ಅಕ್ಕ. ಅಪ್ಪ, ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಟುಡೇಸ್ ಮರ್ಜರ್ ಮೀಟಿಂಗ್ ಅಪ್ಪ. ಆಲ್ ದ ಬೆಸ್ಟ್ ಮಗಳೇ. ಅನು, are you okay, Anu? ಏನಾಯ್ತನು? ಅಯ್ಯೋ ಓಕೆ, ನನ್ನನ್ನು ಕ್ಷಮಿಸೋನು. ನಾನಿನ್ನ ಆ ಕೋಣೆ ಒಳಗೆ ಕರ್ಕೊಂಡು ಹೋಗಿದ್ದು ನಮ್ಮಿಬ್ಬರ ಮಧ್ಯೆ ಯಾವುದೇ ಗುಟ್ಟು ಇರಬಾರ್ದು ಅನ್ನೋ ಕಾರಣಕ್ಕಾಗಿ. ಆದ್ರೆ ನೀನ್ ಮೂರ್ಛೆ ಹೋಗ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ದಯವಿಟ್ಟು ನನ್ನನ್ನು ಕ್ಷಮಿಸು. ಬಹುಶಃ ನಿನಗೀಗ ಆ ಕೋಣೆ ಒಳಗೆ ಹೋಗೋ ಮನಸ್ಥಿತಿ ಇರ್ಲಿಲ್ವೋ ಏನು. ನಾನೇ ಮೊದಲು ನಿನ್ನ ಕೇಳಬೇಕಿತ್ತು. ನನ್ನನ್ನು ಕ್ಷಮಿಸೋನು, ದಯವಿಟ್ಟು ಕ್ಷಮಿಸು. ಈಗ ನೀನು ವಿಶ್ರಾಂತಿ ತಗೋ, ನೀನ್ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಏನಾಯ್ತಾನು?
ಮೊದಲು ಬಂದಿದ್ದ ಕೆಲಸನ ಮುಗಿಸ್ಬಿಡ್ತೀನಿ, ಆಗ್ಲೇ ನಂಗೆ ಸಮಾಧಾನ. ನಿಮಗೆ ಉಪಚಾರ ಮಾಡೋಕೆ ನಮಗೆ ಅವಕಾಶ ಸಿಕ್ಕಿದಾಗ್ಲೇ ಮಾಡಬೇಕು. ಇದು ನಮ್ಮ ಅದೃಷ್ಟ. ಸರ್, ದೊಡ್ಡ ಮಾತು. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ ಸಾಧನೆ ದೊಡ್ಡದೇ ಅಲ್ವಾ? ನಿಮ್ಮ ಈ ಟೈಅಪ್ ನೀವು ನಮ್ಗೆ ಒಂಥರದಲ್ಲಿ ಮಾಡೋ ಉಪಕಾರ. ಹಾಗೇನೂ ಇಲ್ಲ ಸರ್, ಇದೆಲ್ಲ ಮ್ಯೂಚುವಲ್ ಪ್ರಾಫಿಟಬಲ್ ಡೀಲ್ ಅಷ್ಟೇ. ಈಗ ಹೇಳೋದು ನಿಮ್ ದೊಡ್ಡ ಗುಣ. ವರ್ಧನ್ ಕಂಪನಿ ಮನಸ್ಸು ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಮೊನೋಪೊಲಿ ಆಗಿ ನಿಲ್ಬೋದು. ಸ್ಟಿಲ್ ನೀವು ನಮ್ಮನ್ನು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು. ಸದ್ಯಕ್ಕೆ ನಿಮ್ ಬಿಸ್ನೆಸ್ ನಲ್ಲಿ ನೀವು ಫೇಸ್ ಮಾಡ್ತಾ ಇರೋ ಸವಾಲ್ಗಳು ಏನು ಅಂತ ತಿಳ್ಕೊಬಹುದಾ ಸರ್? ಅದನ್ನೆಲ್ಲ ಹೇಗೆ ಸಾರ್ಟ್ ಔಟ್ ಮಾಡಬಹುದು ಅಂತ ನಾನು ಪ್ಲಾನ್ ಮಾಡ್ಕೋತೀನಿ. ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಪೇಪರ್ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ಯು ಕ್ಯಾನ್ ಹ್ಯಾವ್ ಎ ಲುಕ್. ಟೈಅಪ್ ಆದ್ಮೇಲೆ ವರ್ಧನ್ ಸಂಸ್ಥೆಯ ಎಲ್ಲಾ ಮೆಷಿನರೀಸ್ ನ ಟೈಮ್ ಟು ಟೈಮ್ ಕಂಡೀಷನ್ ಮಾಡೋದು, ಅಪ್ಗ್ರೇಡ್ ಮಾಡೋದು, ಸ್ಪೇರ್ ಪಾರ್ಟ್ಸ್ ಗಳನ್ನ ಮೈಂಟೆನೆನ್ಸ್ ಮಾಡೋದು, ಇದೆಲ್ಲ ಜವಾಬ್ದಾರಿ ಜೆ ಕಂಪನಿದಾಗಿರುತ್ತೆ. ಅದಕ್ಕೆ ನನಗೆ ಗುಡ್. ವರ್ಧನ್ ಗ್ರೂಪ್ಸ್ಗೆ ಜೆ ಕಂಪ್ನಿ ಮೇಲೆ ನಂಬಿಕೆ ಇದೆ. ಮಿಕ್ಕಿದೆಲ್ಲ ನಮ್ ಕಮರ್ಷಿಯಲ್ ಲಾಯರ್ ಮುಖಾಂತರ ಫೈನಲೈಸ್ ಮಾಡೋಣ. ಓಕೆ. ಅನ್ಕೊಂಡಷ್ಟು ಸುಲಭ ಅಲ್ಲ. ಏನಾದ್ರೂ ಪ್ಲಾನ್ ಮಾಡಲೇಬೇಕು. ಟೀ ಕೊಟ್ಟೇನಪ್ಪ, ಕುಡ್ದು ಚೆನ್ನಾಗಿ ಮಾತಾಡ್ತಿದಾರ ಬಾಸು? ಯಾರ್ರಿ ನೀವು? ನಮ್ಮ ಸಮಯಕ್ಕೆ ಬೆಲೆನೇ ಅಲ್ವಾ? ನಾವು ಕಾಯ್ಕೊಂಡೇ ಇರ್ಬೇಕಾ? ಇನ್ನು ಎಷ್ಟೊತ್ತು ಇಂಟರ್ವ್ಯೂಗೆ? ಒಳಗಡೆ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಆದ್ಮೇಲೆ ಇಂಟರ್ವ್ಯೂ ಕರೀತಾರೆ. ಫಸ್ಟ್ ರಿಜಿಸ್ಟರ್ ಬುಕ್ ಅಲ್ಲಿ ಎಂಟ್ರಿ ಮಾಡಿ. ನಮ್ಮ ಹೆಸರನ್ನೇ ಫಸ್ಟ್ ಕರೀತಾರೆ ಅಂತ ನಮಗ್ ಗೊತ್ತು. ಇನ್ನು ಎಂಟ್ರಿ ಎಲ್ಲ ಯಾಕೆ ಅಲ್ವಾ ಮೇಡಮ್? ಹಲೋ, ಎಕ್ಸ್ಕ್ಯೂಸ್ ಮೀ, ನಾವೆಲ್ಲರೂ ಇಲ್ಲಿ ಯಾವಾಗಿಂದ ಕಾಯ್ತಾ ಇದೀವಿ ಅಂತ ಗೊತ್ತಾ? ಅದೇ ನಿಮ್ಮನ್ನೇ ಫಸ್ಟ್ ಕರೀತಾರೆ. ಫಾಲೋ ದಿ ಲೈನ್. ಅದೇ ಅಲ್ವಾ ಇವಾಗ ಬಂದು ಸೌಂಡ್ ಹಾಕ್ತಿದ್ರಲ್ಲ, ಕುತ್ಕೊಳ್ರಿ ಸುಮ್ನೆ. ನಾವೆಲ್ಲ ಕಾಯ್ತಾ ಇರೋದು ಕಣ್ಣಿಗೆ ಕಾಣಿಸ್ತಿಲ್ವಾ? ಅರ್ಥ ಆಗತ್ತೆ. ಕೆಲಸ ಸಿಗದೆ ಇರೋ ಫ್ರಸ್ಟ್ರೇಷನ್ ನಿಮ್ಮೆಲ್ಲರ ಮುಖದಲ್ಲೂ ಕಾಣ್ತಾ ಇದೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಎಲ್ಲಾನು ಈಗಾಗ್ಲೇ ಫಿಕ್ಸ್ ಆಗೋಗಿದೆ ಅಲ್ಲ. ಫಿಕ್ಸ್ ಆಗಿದೆ ಅಂದ್ರೆ ಏನ್ರಿ ಅರ್ಥ? ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್? ನೀವು ಕೆಲಸ ಕೊಡಿ, ವರ್ಕ್ ಎಕ್ಸ್ಪೀರಿಯನ್ಸ್ ಶುರು ಆಗತ್ತೆ. ಎಲ್ಲೂ ಕೆಲಸನೇ ಮಾಡಿಲ್ವಾ? ಕಾಲೇಜ್ ಮುಗಿದ ತಕ್ಷಣ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಎಲ್ಲಿಂದ ತೋರಿಸೋದು?
ಓದೋದ್ರಲ್ಲಿ ಅಷ್ಟೇನ್ ಗ್ರೇಟ್ ಅಲ್ಲ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ ಓವರ್ ಇದೆ. ಓವರ್ ಆಲ್ MBA ಪರ್ಸೆಂಟೇಜು ಅಷ್ಟಕ್ಕಷ್ಟೇ. ನಂಗೇನೋ ನಿಮ್ ಮಾರ್ಕ್ಸ್ ಕಾರ್ಡು ಎಕ್ಸೈಟಿಂಗ್ ಅನ್ನಿಸ್ಲಿಲ್ಲ. ಓ, ಮಾರ್ಕ್ಸ್ ಇದ್ರೇನೆ ಕೆಲಸ ಅಂತ ಇದ್ರೆ ಇಂಟರ್ವ್ಯೂಸ್ ಯಾಕೆ? ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋರಿಗೆ ಡೈರೆಕ್ಟ್ ಆಗಿ ಕೆಲಸ ಕೊಡ್ಬೋದಿತ್ತಲ್ಲ. ಆದ್ರೆ ನೀವು ಅದನ್ನ ಮಾಡಲ್ಲ. ಯಾಕಂತಂದ್ರೆ ಮಾರ್ಕ್ಸ್ನೂ ಮೀರಿ ನೀವು ಇನ್ನೂ ಏನೋ ಹುಡುಕ್ತೀರಿ. ಪುಸ್ತಕದಲ್ಲಿರೋದನ್ನ ಪೇಪರ್ ನಿಲ್ಲಿಸೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಅನ್ನೋದು ನನ್ನ ನಂಬಿಕೆ. ಮಾರ್ಕ್ಸ್ ಕಾರ್ಡ್ ಏನೇ ಇದ್ರೂ 1 ವರ್ಷಕ್ಕೆ ಮಾತ್ರ ಸೀಮಿತ. ಆದ್ರೆ ಬಿಸ್ನೆಸ್ಗೆ ಬೇಕಾಗಿರೋದು ದೂರದೃಷ್ಟಿ. ಈಗ ಪ್ರಪಂಚದಲ್ಲಿ ಎಲ್ಲಾ ಕಡೆ ನಡೀತಿರೋ ಕಂಪ್ಯೂಟರ್ ಡೆವಲಪ್ಮೆಂಟ್ಸ್ ಬಗ್ಗೆ ಕೇಳಿದಿರಾ? ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಇದನ್ನೆಲ್ಲ ಸ್ಟಾರ್ಟ್ಅಪ್ ಮಾಡ್ತಿರೋ ಯುವಕರು ಕಾಲೇಜ್ ಪಾಸೇ ಆಗಿಲ್ಲ. ಅವರೆಲ್ಲರೂ ಡ್ರಾಪ್ ಔಟ್ಸ್. ಚಾರ್ಜಲ್ಲಿ ಹೋಗುತ್ತೆ ಕಣ. ಮೊದ್ಲೇ ಅರ್ಧ ಲೀಟರ್ಗೆ 8 ರೂಪಾಯಿ. ದುಡ್ಡು ಕೊಟ್ಟು ತಗೊಂಡ್ರೆ ತಾನೇ ರೇಟಿನ ಚಿಂತೆ ಇರೋದು. ಯಾಕೋ ಹಿಂಗ್ ಗಿರ್ಗಿಡ್ಲಾಡಿಸ್ತಿದ್ಯಾ? ಜೆ ಕಂಪ್ನಿ ನಿನಗೆ ಗೊತ್ತಾ? ಅದ್ ನೀ ಹೇಳಿದ್ಮೇಲೆ ಕೇಳ್ತಾ ಇರೋದು. ಆ ಕಂಪ್ನಿಯಲ್ಲಿ ನನಗೆ 5 ಅಂಕಿ ಸಂಬಳ ಸಿಕ್ತಿದೆ. 101 ರೂಪಾಯಿ 50 ಪೈಸೆನಾ? ಆಡ್ಕೋತಿಯೇನೋ ಎಡ್ಡಪ್ಪ? ಅಣ್ಣ, ಯಾರು? ಅಣ್ಣ ನಾನ್ ಡೋಬಿ ಅಣ್ಣ. ಏನು ಶರ್ಟ್ ಇಸ್ಕೊಂಡ್ ಕೊಡ್ಲೇ ಇಲ್ವಣ್ಣ? ಶರ್ಟ್ ಆಗ್ಲೇ ಇಸ್ತ್ರಿ ಕೊಟ್ಟವ್ರು 2 ಸರಿ ಮನೆ ಹತ್ರ ಬಂದೋದ್ರು. ಇದನ್ನ ಕೇಳೋಕೆ ನೀನ್ ಮನೆವರೆಗೂ ಬಂದ್ಯಾ? ಇದೊಂದು ಶರ್ಟು, ಇದಕ್ಕೊಬ್ಬ ಯಜಮಾನ ಬೇರೆ. ಹೋಗ್ತಾ ಇರು. ಓಸೆ ಸಿಕ್ಕಿದ್ರೆ ಯಾವ್ದಕ್ಕೂ ಬೆಲೆ ಇರಲ್ಲ. ಬೆಂಗಳೂರಲ್ಲೂ ಸೆಕೆ ಆಗೋ ಕಾಲ ಬಂತು. ಕೇಶ, ಒಂದು ಫ್ಯಾನ್ ರಿಪೇರಿ ಮಾಡ್ಸೋಕಾಗಲ್ವೇನೋ? ಫ್ಯಾನ್ ರಿಪೇರಿಗೂ ಪೈಸಾ ಬೇಕಮ್ಮ. ನೀನ್ ನೋಡ್ತಾ ಇರೋ ಈ ಸುಭಾಷ್ಗೆ ಇಡೀ ಕರ್ನಾಟಕ ಅಲ್ಲ, ಭಾರತ ಪೂರ್ತಿ ಫ್ಯಾನ್ಸ್ ಇರ್ತಾರೆ. ಆಗ ನೆನೆಸ್ಕೋ ನಿನ್ನ ಈ ಓಡ್ದೇ ಇರೋ ಫ್ಯಾನ್. ಆದ್ರೆ ಬಡವರಾಗಿ ಸಾಯೋದಿದೆ ಅಲ್ಲ, ಅದು ಅಪರಾಧ. ನಾನು ಹುಟ್ಟಿದ್ದೆ ರಾಜನ್ ತರ ಬದುಕೋದು. ಕೋಟಿಗಳನ್ನ ಎಣಿಸ್ತೀನಿ, ಬಂಗ್ಲೆಯಲ್ಲಿ ಇರ್ತೀನಿ, ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ತೀನಿ, ಪ್ರೈವೇಟ್ ಚಾಪರ್ ಅಲ್ಲಿ ಹಾಕ್ತೀನಿ ಕೇಶ. ನಾನು ಚಕ್ರವರ್ತಿ ತರನೇ ಬದುಕ್ತೀನಿ, ಚಕ್ರವರ್ತಿ ತರನೇ. ಪಾಕೆಟ್ ಖಾಲಿ ಇದ್ರೆ ಇಲ್ಲಿ ಯಾರು ನಿಮ್ಮನ್ನ ಮನುಷ್ಯನ ಹಾಗೆ ನೋಡೋದೇ ಇಲ್ಲ. ಪಾಕೆಟ್ ಅಲ್ಲಿ ಕಾಸಿದ್ರೇನೆ ನಿಮ್ಮ ಗೌರವ. ಬಡವನಾಗಿರೋದು ದೊಡ್ಡತನ, ಹೆಮ್ಮೆ ಅಂತ ನಮ್ಮ ಸಿನಿಮಾ ಹೀರೋಗಳು, ಹಾಡು ಬರೆಯುವ ಸಾಹಿತ್ಯಗಳು ಹೇಳಿ ಜನಗಳ ತಲೆ ಕೆಡಿಸಿದ್ದಾರೆ. ಆದ್ರೆ ನನ್ನ ಉದ್ದೇಶ ಮಾತ್ರ ಬಹಳ ಸ್ಪಷ್ಟವಾದ ವಿಷಯ. ನಾನು ಬಡವನಾಗಿದ್ದು ನಾನು ಅನುಭವಿಸಿರುವ ಅವಮಾನಗಳು ನನ್ನ ಮಾತ್ರ. ಇರೋದು ದುಡ್ಡಿನ ಪೇಪರ್ ಅಷ್ಟೇ, ವಿದ್ಯಾಭ್ಯಾಸದ ಪೇಪರ್ ಅಲ್ಲ.
ಕಷ್ಟಪಟ್ಟು ಓದೋನು ಇಂಟರ್ವ್ಯೂಗೆ ಹೋದ್ರೆ ಅದೆಷ್ಟೋ ಲಕ್ಷ ಡೊನೇಷನ್ ಕೊಟ್ಟವನಿಗೆ ಎತ್ ಕೊಟ್ಟರು ನಮ್ ಸೀಟ್ನ. ಇಲ್ಲಿ ಕ್ಯೂನಲ್ಲಿ ನಿಂತ್ರೆ ಒಬ್ಬೊಬ್ಬರಾಗೆ ಬಂದು ಸೇರ್ಕೋತಾರೆ ಹೊರತು ನಮ್ ಸರ್ದಿ ಬರೋದೇ ಇಲ್ಲ. ಇಲ್ಲಿ ನನಗೂ ಗೊತ್ತಿರಬೇಕು. ಇಲ್ಲಂತಂದ್ರೆ ನಮ್ಮಂತಹ ಬಡವರಿಗೆ ಆಹಾರದಿಂದ ಸಂತೋಷದವರೆಗೂ ಯಾವುದು ಸಿಗಲ್ಲ. ನಮ್ಗೆ ಬೇಕು ಅಂತಂದ್ರೆ ನಾವು ದಕ್ಕಸ್ಕೋಬೇಕು, ನಾವೇ ದಕ್ಕಸ್ಕೋಬೇಕು. ಅಮ್ಮ ಇಲ್ ನೋಡಿಲಿ, ಅಚ್ಕಳ್ ಕೇಳಿದ್ಯಲ್ಲ, ತಗೋ. ನಾನ್ ಕೇಳ್ದೆ ಅಂತ ಹುಡ್ಕೊಂಡು ಹೋಗ್ತಂದ್ಯಾ? ಎಷ್ಟೆಲ್ಲಾ ಕೆಲ್ಸ ಮಾಡ್ತೀಯ ಬಂಗಾರ. ಇದ್ರಲ್ಲಿ ಏನಿದ್ಯಮ್ಮ? ಆಫೀಸ್ ಕೆಲ್ಸ ಆದ್ರೂ ಸರಿ, ಮನೆ ಕೆಲ್ಸ ಆದ್ರೂ ಸರಿ, ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀಯ. ಖುಷಿ ಆಗುತ್ತೆ ನಂದು ನೀನ್ ನೋಡಿದ್ರೆ. ನಿನ್ನ ಹೆಂಡತಿಯಾಗಿ ಪಡೆಯೋರು ತುಂಬಾ ಅದೃಷ್ಟ ಮಾಡಿದ್ದಾರೆ ನೋಡು. ಅದೃಷ್ಟದ ಬಗ್ಗೆ ಗೊತ್ತಿಲ್ಲ, ಆದ್ರೆ ಒಳ್ಳೆ ಆಟಿಟ್ಯೂಡ್ ಅಂತೂ ಇರ್ಬೇಕು. ಒಳ್ಳೆ ಆಟಿಟ್ಯೂಡ್ ಅಂದ್ರೆ ಒಳ್ಳೆ ಫ್ರೆಂಡ್ ಆಗಿರ್ಬೇಕಮ್ಮ. ನನ್ನನ್ನ ಹೆಂಡತಿಯಾಗಿ ನೋಡೋದಕ್ಕಿಂತ ಒಳ್ಳೆ ಗೆಳತಿಯಾಗಿ ನೋಡ್ಬೇಕಮ್ಮ. ಗೌರವ ಪ್ರೀತಿ ವಿಷಯದಲ್ಲಿ ನಾಟ್ ಮೋರ್ ನಾಟ್ ಲೆಸ್. ಇದರಿಂದ ಆಚೆಗೆ ಬೇರೆ ಏನೂ ನಿರೀಕ್ಷೆಗಳಿಲ್ಲ. ನೋಡಕ್ಕೆ ಹೇಗಿದ್ರು ಓಕೆ, ಹಣಕ್ಕಿಂತ ಗುಣ ಎಂತದ್ದು ಅಂತ ಮುಖ್ಯ. ಸೊ ಗುಣ ಇಷ್ಟ ಆದ್ರೆ ಮಿಕ್ಕಿದೆಲ್ಲ ಓಕೆ. ಆಹಾ, ನನ್ ಮಗಳು ಮಾತೇ ಮಾತು. ಬಹಳ ಚಲೋತ್ನಾಗ ಹೇಳಿದ್ರಿ ಅವರ. ಆದಷ್ಟು ಲಘುವನ್ ಲಗ್ನ ಆಗ್ಲಿ ಅಂತ ಆ ತಾಯಿನ ಬೇಡ್ಕೋತೀನ್ರಿ. ಅಯ್ಯೋ ಅಮ್ಮ, ಈ ಮಧ್ಯದಲ್ಲಿ ಮರ್ತೇ ಬಿಟ್ಟಿದ್ದೆ. ನಾನು ಒಬ್ರಿಗೆ ಸಾಲ ಬಾಕಿ ಕೊಡ್ಬೇಕಾಗಿತ್ತು, ಕೊಟ್ಬಿಟ್ಟು ಬರ್ತೀನಿ. ಸಾಲನಾ? ಯಾರ ಹತ್ರ ತಗೊಂಡಿದ್ದೆ? ನಾನಾ ನೀನಿ? ಏನು? ಅದೇ ಅಮ್ಮವ್ರ, ಆಟೋದಿರ್ಬೇಕು ಅಂತ ಅನಿಸ್ತದೆ. ಎಕ್ಸಾಕ್ಟ್ಲಿ, ಕೊಟ್ಬಿಟ್ಟು ಬರ್ತೀನಿ. ಸುಭಾಷ್, ತಿಂಗಳಿಗೊಂದ್ಸಲ ಈ ತರ ಟೀ ಪಾರ್ಟಿ ಮಾಡ್ತಾ ಇರ್ಬೇಕಣ. ನನ್ಗೂ ಮನೆ ಕೆಲಸ ಮಾಡಿ 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 ಸಾಕ. ಇದೆಂಥದ್ದು ಪಾರ್ಟಿ? ನೀನು ಮುಂದೆ ನೋಡ್ತಾ ಇರು. ಈ ವಠಾರದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನ ನಮ್ಮ ಮನೆ ಕೆಲ್ಸಕ್ಕಿರ್ತಾರೆ. ನಾನು ಫ್ಯೂಚರ್ ಅಲ್ಲಿ ಕೊಡೋ ಪಾರ್ಟಿಗಳೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ತವೆ. ಈ ಅರ್ಧ ಲೋಟ ಟೀಗೆ ಪಾರ್ಟಿ ಅನ್ಬಿಟ್ಟೆ ಅಲ್ಲೋ. ನನ್ಗಂತ ದೊಡ್ಡ ಆಸೆ ಇಲ್ಲಪ್ಪ. ಯಾವ ಅಂಗಡಿಲೂ ಅಕೌಂಟ್ ಇಟ್ಕೊಳ್ದೆ ಆರಾಮಾಗಿ ಬೀಡಿ ಸೇದ್ಕೊಂಡು ಹಾಯಾಗಿ ಮಲಗಿರು. ಹೇ, ಕನಸು ಕಾಣೋದು ಕಾಣ್ತೀಯ, ದೊಡ್ಡದಾಗಿ ಕಾಣ್ಬೇಕು ತಾನೆ? ಹೌದಾ? ಜೀವನದಲ್ಲಿ ದೊಡ್ಡದಾಗಿ ಸಾಧಿಸ್ಬೇಕು ಕಣಯ್ಯ. ಮಧ್ಯಪ್ರದೇಶಕ್ಕೆ ಹೊಡಿಬೇಡ. ಸುಭಾಷ್ ಪಾಟೀಲ್ ಅವ್ರ ಮನೆ ಯಾವ್ದಮ್ಮ? ಯಾರಿದ್ದೀರಿ? ನೋಡು ಯಾರು?
ಮೇಡಮ್, ಏನ್ ಅಲ್ಲೇ ನಿಂತ್ಬಿಟ್ರಿ? ನಮ್ ಮನೆಗೆ ಬರಲ್ವಾ? ನೋ ನೋ ನೋ, ಹಾಗೇನಿಲ್ಲ. ಮತ್ತೆ ಬನ್ನಿ, ಪ್ಲೀಸ್ ಕಮ್ ಇನ್. ಓಕೆ. ಹಾಯ್. ಹಾಯ್. ಬನ್ನಿ ಬನ್ನಿ. ಚಂದ್ರಪ್ಪ, ನೀವ್ ಕಾರ್ ಹತ್ರ ಇರಿ, ನಾನ್ ಬರ್ತೀನಿ. ಆಯ್ತು. ಬನ್ನಿ ಬನ್ನಿ. ಬನ್ನಿ. ಕೇಶ, ಬನ್ನಿ. ನೋ, ಇಟ್ಸ್ ಓಕೆ. ನಾನ್ ಟೀನೇ ತಗೋತೀನಿ. ಟೀ ಕುಡಿಯೋದಕ್ಕೆ ನಂಗೆ ಹೊತ್ತು ಗೊತ್ತೇನಿಲ್ಲ. ನೀವು ಎಷ್ಟೊತ್ತಿಗೆ ಟೀ ಕೊಟ್ರು ನಾನ್ ಬೇಡ ಅಂತ ಹೇಳಲ್ಲ. ವಾವ್, ನೀವು ನಮ್ಮ ಹಾಗೇನೆ. ಈ ಮಾತಿಂದ ತುಂಬಾ ಇಷ್ಟ ಆಗ್ಬಿಟ್ರಿ. ಕೇಶ, ಬಾಯ್ ಕಡೆ. ಮೇಡಮ್ಗೆ ನಾನ್ ಟೀ ಮಾಡ್ತೀನಿ. ನಾನು ಟೀ ಮಾಡ್ಕೊಡ್ತೀನಿ. ನಾನು ಮಾಡ್ತೀನಿ ಇರು. ನಮ್ ಕೇಶನ್ಗೆ ಟೀ ಅಷ್ಟೊಂದು ಚೆನ್ನಾಗಿ ಮಾಡಕ್ ಬರಲ್ಲ, ನಾನು ಮಾಡ್ತೀನಿ. ನೀವು ಶುಂಠಿ ಟೀ ಕುಡ್ದಿದ್ದೀರಾ? ಇಲ್ಲ. ಕುಡೀರಿ. ಆಮೇಲೆ ನಿಮ್ಮ ಡ್ರೈವರ್ಗೆ ಆಗಾಗ ನಿಮ್ಮನ್ನ ನಮ್ಮ ವಠಾರಕ್ಕೆ ಕರ್ಕೊಂಡ್ ಬರ್ಬೇಕಾಗತ್ತೆ. ಜಸ್ಟ್ 2 minutes. ಕಡಕ್ ಶುಂಠಿ ಟೀ ವಿಲ್ ಬಿ ರೆಡಿ. ನಿಂತ್ಕೊಂಡು ಕುಡಿತಾರೆ ಮೇಡಮ್. ಏಯ್, ಚೆನ್ನಾಗ್ ಮಾಡ. ಆಹಾ, ಬಿಸಿ ಬಿಸಿ ಖಡಕ್ ಶುಂಠಿ ಟೀ. ಮಗಳು ಹಿಂಗಳಲ್ಲ, ಮಹಾಲಕ್ಷ್ಮೀ ರೂಪ, ಮಹಾಲಕ್ಷ್ಮೀ ರೂಪ, ಕಣ್ಣಿಂದಲೇ ಸೆಳ್ಕೊಂಡೆ. ಇವನ್ಯಾರ ಮಗನೋ ಹಿಂಗವನಲ್ಲ, ಇವಳ್ಯಾರ ಮಗಳು ಹಿಂಗವಳಲ್ಲ. ಇದು ನೀನ್ ಕೆಲಸ ಮಾಡೋ ಜಾಗ. ಬೈ ದ ವೇ, ವೆಲ್ಕಮ್. ಥ್ಯಾಂಕ್ ಯು. ಆದ್ರೆ ಇದನ್ನೇ ಸ್ವಲ್ಪ ಖುಷಿಯಿಂದ ಹೇಳ್ಬೋದಿತ್ತಲ್ಲ. ಇವಾಗ ಹೊಸದಾಗಿ ಬಂದಿದ್ಯಲ್ವಾ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓಕೆ. ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೇಕಾ? ಇದೇನ್ ಡಬ್ಬ ಇದು? ಅಷ್ಟು ಗೊತ್ತಿಲ್ಲದೆ ಕೆಲಸಕ್ಕೆ ಸೇರ್ಕೊಂಡಿದ್ಯಾ? ಇದು ಕಂಪ್ಯೂಟರ್. ಓ ಬೀರಾಯನ್ ಕಾಲದಲ್ಲಿ ಬಳಸ್ತಾ ಇದಾರಲ್ಲ, ಅದಾ ಇದು? ಯಾವ ಮ್ಯೂಸಿಯಂ ಇಂದ ತಂದ್ರಿ? ಏನೋ
ಕಾಲ ಓಡ್ತಿರೋ ಸ್ಪೀಡ್ಗೆ ನೀವುಗಳು ಓಡ್ತಾ ಇಲ್ವಲ್ಲ. ಯಾವುದೋ ಕಾಲದ ಕಂಪ್ಯೂಟರ್ನ ತಂದಿಟ್ಟಿದ್ದೀರಿ. ಇದಕ್ಕಿಂತ ಮ್ಯಾನ್ಯುಯಲ್ ಆಗಿ ಕೆಲಸ ಮಾಡೋದೇ ಬೆಟರ್. ನಿಮ್ಮ ಹತ್ರ ಈ ಕಾಲದ ಕಂಪ್ಯೂಟರ್ ಇಲ್ವಾ? ಏನ್ ತುಂಬಾನೇ ಮಾತಾಡ್ತಿದ್ಯಲ್ಲ. ನಿನ್ಗೋಸ್ಕರ ಸಪರೇಟ್ ಕ್ಯಾಬಿನು HD ಗಳು ಯೂಸ್ ಮಾಡೋ ಸಿಸ್ಟಮ್ ಕೊಡ್ಬೇಕಾ ನಿನ್ಗೆ? ಸುಮ್ನೆ ಕೂತ್ಕೊಂಡು ಕೆಲಸ ಮಾಡು. ಆಕ್ಚುಲ್ ಕೆಲಸ ಮಾಡೋರು ನಾವು, ಆದ್ರೆ ಒಳ್ಳೆ ಕಂಪ್ಯೂಟರ್ಗಳು ಇರೋದು ಮ್ಯಾನೇಜರ್ಗಳ. ಅದಕ್ಕೆ ನಮ್ಮ ಕಂಟ್ರಿ ಹೀಗಿರೋದು. ಹೀಗೆ ಓವರ್ ಆಗಿ ಮಾತಾಡ್ತಿದ್ರೆ ಬಂದಿರೋ ಸ್ಪೀಡಲ್ಲೇ ಹೊರಗೋಗ್ತಾ ಇರ್ತೀಯ. ಹುಷಾರ್. ನಿಜಾನೇ ಹೇಳ್ತಿದ್ದೀನಲ್ಲ. AC ರೂಮಲ್ಲಿ ಆರಾಮಾಗಿ ಕೂತು ಬರೀ ಸಿಗ್ನೇಚರ್ ಮಾಡೋದಕ್ಕೆ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಕಂಪ್ಯೂಟರ್ಗಳು? ನಮ್ಮೊಂಥರ ಕೆಲಸ ಸುಲಭ ಆಗೋದಕ್ಕೆ ಒಳ್ಳೆ ಸಿಸ್ಟಮ್ಗಳು ಬೇಕು. ಆಗ ಕೆಲಸನೂ ಬೇಗ ಆಗತ್ತೆ, ಆಫೀಸ್ಗೂ ಒಳ್ಳೇದಾಗತ್ತೆ. ಅಗತ್ಯ ಎಲ್ಲಿದೆಯೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ವಾ? ಬಾಸ್ ಎಲ್ಲಿ? ಐ ಟಾಕ್ ಟು. ಏನಪ್ಪಾ ದೊರೆ, ಹೋಗ್ಬೇಕಾದ್ರೆ ಅರೇಬಿಯನ್ ಕುದುರೆ ತರ ಹೋದೆ, ಬರ್ಬೇಕಾದ್ರೆ ಮರುಭೂಮಿಯಿಂದ ಬಂದು ನಂಗೆ ಬರ್ತಿದ್ಯಾ? ನಮ್ ಬಾಸ್ಗೆ ಜಾಸ್ತಿ ಮಾತಾಡೋರು ಕಂಡ್ರೇನೆ ಆಗಲ್ಲ. ಅಂಥದ್ರಲ್ಲಿ ನೀನ್ ಅವ್ರಿಗೆ ಹೋಗಿ ಅಡ್ವೈಸ್ ಮಾಡ್ತೀಯ. ಅನುಭವಿಸು. ಏನ್ ಇಷ್ಟೊತ್ತಾದ್ರೂ ಕಂಪ್ಯೂಟರ್ ಸ್ಟಾರ್ಟೇ ಆಗ್ತಿಲ್ಲ? ಹಲೋ. ಏನಂದ್ರು ಬಾಸು? ಮರ್ಯಾದಾಗ ನಾನು ಹೇಳಿದ್ ಕೇಳಿದಿದ್ರೆ ಉಗಿಸ್ಕೊಳ್ಳೋ ತಪ್ತಿತ್ತ? ಉಗಿಸ್ಕೊಂಡಿದ್ರಿಂದ ನನಗೇನು ಲಾಸ್ ಇಲ್ಲ. ಆದ್ರೆ ನನ್ನ ಸಲಹೆ ಬೇಡ ಅಂತಂದ್ರಲ್ಲ, ಅದರಿಂದ ನಿಮ್ಮ ಬಾಸ್ಗೆ, ಈ ಕಂಪ್ನಿಗೇನೆ ಲಾಸ್. ನನಗೇನು ಮಾಡೋಕ್ಕಾಗಲ್ಲ. ಅನುಭವ. ಹೋ, ಏನೋ ಕಿಸ್ತು ದಬ್ಬಾಕಿ ಕೆಲಸ ತಗೊಂಡಿರೋ ತರ ಆಡ್ತಾ ಇದ್ಯಾ. ನೀನೇ ಇನ್ನೊಬ್ರು ಇನ್ಫ್ಲುಯೆನ್ಸ್ ಅಲ್ಲಿ ಇಲ್ಲಿರೋದು. ಏನೋ ಆ ಮೇಡಮ್ ಹೇಳಿದ್ದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ಗೆ ಈ ಕೆಲಸ ಕೊಟ್ಟಿರೋದು. ಅದು ಅವ್ರ ಮೇಲಿರೋ ಗೌರವದ ಕಾರಣಕ್ಕೆ. ನೀನ್ ಇಲ್ಲಿರೋದೇ ಹೆಚ್ಚು. ನಾನು ರಾಜನಂದಿನಿ ಅವ್ರ ಚಿತ್ರ ನೋಡಿದ್ದೇನೆ ಹೊರತು ಅವ್ರ ಬಗ್ಗೆ ಬೇರೆ ಏನೂ ಗೊತ್ತಿಲ್ಲ. ಆದ್ರೂ ಅವ್ರು ನನ್ನ ಕನ್ಸಲ್ಲಿ ಬರ್ತಿದ್ದಾರೆ. ನನಗೆ ಪರಿಚಯನೇ ಇಲ್ದಿರೋ ಚಂದ್ರಪ್ಪ, ರಾಜವರ್ಧನ್ ಸಾಹೇಬ್ರು, ಇವರೆಲ್ಲ ಯಾಕೆ ನನ್ನ ಕನ್ಸಲ್ಲಿ ಬರ್ತಿದ್ದಾರೆ? ಯೋಚಿಸಿದಷ್ಟು ತಲೆ ನೋವುತ್ತಿದೆ. ಜಲಂಧರ್ ಸರ್ ಬೇರೆ ಫೋನ್ ಪಿಕ್ ಮಾಡ್ತಿಲ್ಲ.
ಇದ್ರ ಬಗ್ಗೆ ಅವರನ್ನೇ ಕೇಳಬೇಕು. ಇವತ್ತೇನೇ ಆಗ್ಲಿ ಅವ್ರನ್ನ ಭೇಟಿ ಆಗೇ ಆಗ್ತೀನಿ. ನಾನೇ ಅವ್ರ ಜಾಗಕ್ಕೆ ಹೋಗ್ತೀನಿ. ಕಾರಲ್ಲಿ ಬೇಡ, ಮನೇಲಿ ಡೌಟ್ ಬರುತ್ತೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದೇ ಸರಿ. ಯಾಕೆ ಜಲಂಧರ್ ಸರ್ ಕಾಲ್ ರಿಸೀವ್ ಮಾಡ್ತಿಲ್ಲ? ಅಯ್ಯೋ, ರಮ್ಯಾ ಕಾಲ್ ಹೊರಟೋಯ್ತು. ಇಷ್ಟೊತ್ತಲ್ಲಿ ಕಾಲ್ ಬಂದಿದ್ ನೋಡಿದ್ರೆ ಅವಳು ಗಾಬರಿ ಆಗ್ತಾಳೆ. ಹಲೋ ಅನು, ಕಟ್ ಮಾಡ್ಬಿಟ್ಲಾ? ಜುಳಿನ್ ಮಿಸ್ ಕಾಲ್ ಕೊಟ್ಲಾ? ರಮ್ಯಾ, ಅನು ಕಾಲ್ ಮಾಡಿದ್ಲಾ? ಹ್ಞೂ ಕಣೋ, ಆದ್ರೆ ರಿಸೀವ್ ಮಾಡೋ ಅಷ್ಟೊತ್ತು ಕಟ್ ಮಾಡ್ಬಿಟ್ಲು. ಗೊತ್ತಲ್ಲ, ಏನಾದ್ರೂ ಪ್ರಾಬ್ಲಮ್? ಗೊತ್ತಾಗ್ತಿಲ್ಲ ಕಣೋ. ರಿಟರ್ನ್ ಕಾಲ್ ಮಾಡ್ಲಾ ಬೇಡವಾ ಅಂತ ಕನ್ಫ್ಯೂಸ್ ಆಗ್ತಿದೆ. ಜಲಂಧರ್ ಸರ್ ನಂಬರ್ ಸ್ವಿಚ್ ಆಫ್ ಆಗಿಲ್ಲ ಅಂದ್ರೆ ಅವ್ರು ಇದೇ ನಂಬರೇ ಬಳಸಿದಾರೆ ಅಂತ ಅಲ್ವಾ? ಆದ್ರೆ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಹ್ಞೂ ಕಣೋ, ಆದ್ರೆ ರಿಸೀವ್ ಮಾಡೋ ಅಷ್ಟೊತ್ತು ಕಟ್ ಮಾಡ್ಬಿಟ್ಲು. ಇಷ್ಟೊತ್ತಲ್ಲ, ಏನಾದ್ರೂ ಪ್ರಾಬ್ಲಮ್? ಗೊತ್ತಾಗ್ತಿಲ್ಲ ಕಣೋ. ರಿಟರ್ನ್ ಕಾಲ್ ಮಾಡ್ಲಾ ಬೇಡವಾ ಅಂತ ಕನ್ಫ್ಯೂಸ್ ಆಗ್ತಿದೆ. ಅದ್ ಸರಿ, ಅನುನೇ ಕಾಲ್ ಮಾಡಿದ್ರು ಅಂತ ನಿಂಗೆ ಗೊತ್ತಾಯ್ತು? ಅದಂಗೇನೆ, ಅನು ಕಾಲ್ಗೋಸ್ಕರ ನಾನು ಪ್ರತಿ ಕ್ಷಣ ಕಾಯ್ತೀನಿ ರಮ್ಯಾ. ಅವಳಲ್ಲಿ ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಅನ್ನೋದೇ ತಲೆಯಲ್ಲಿ ಓಡ್ತಿರುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೂ ಅವನಿಗೂ ಅವತ್ತೇ ಮದ್ವೆ ಆಗ್ಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಲೇ, ಏನು ನೀನು ಅರ್ಧ ನಿದ್ದೆಲ್ಲಿ ಎದ್ ಬಂದ್ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ? ನಾನ್ ತಮಾಷೆಗೋ ಅಥವಾ ಬರೀ ಮಾತುಗೋ ಹೇಳ್ತಿಲ್ಲ ರಮ್ಯಾ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನು ಅನುನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೆ. ಅನುನ ಮದ್ವೆ ಆಗಿದ್ರೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗ್ ನೋಡ್ಕೋತಿದ್ದೆ. ಅವಳಿಗೆ ಹರ್ಟ್ ಮಾಡ್ತಿರ್ಲಿಲ್ಲ. ಆದ್ರೆ ಇವಾಗ ಅವಳಿಗಿರೋ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅವಳಿಗೆ ಕೇವಲ ಹರ್ಟ್ ಆಗ್ತಿದೆ ಅನ್ನಿಸ್ತಿಲ್ಲ. ಹೊರಗಿಂದ ಅರಮನೆ ತರ ಕಾಣೋ ನರಕದಲ್ಲಿ ಬದುಕ್ತಿದ್ದಾಳೆ ಅನ್ನಿಸ್ತಿದೆ. ಅವಳು ನನ್ನ ಹುಡುಗಿ. ಓಟಿ ಬೆಲೆ ಬಾಳೋದಂತೂ ಕೊಡ್ಸಕ್ ಆಗ್ತಿರ್ಲಿಲ್ಲ. ಆದ್ರೆ ಅವಳು ಆಸೆ ಪಟ್ಟಾಗ ಐಸ್ ಕ್ರೀಮು, ಚಾಕ್ಲೇಟು ಕೊಡಿಸ್ತಿದ್ದೆ. ಕಷ್ಟ ಆದ್ರೆ ನನ್ ಪಾಲಿಂದು ಅವಳಿಗೆ ಕೊಡ್ತಿದ್ದೆ. ಆಗ ಅವಳು ಖುಷಿಯಾಗಿರ್ತಿದ್ಲು. ಪ್ಲೀಸ್ ಕಣೋ, ನೀನ್ ಹಿಂಗೆಲ್ಲ ಮಾತಾಡ್ಕೊಂಡು ಓಡಾಡ್ತಿರ್ಬೇಡ. ಈಗಿರೋ ಸಮಸ್ಯೆಗಳಿಗೆ ನಿನ್ಗೋಳು ಸೊಲ್ಯೂಷನ್ ಅಲ್ವೇ ಅಲ್ಲ. ಇರ್ಬೋದು, ಆದ್ರೆ ಅವಳಲ್ಲಿಂದ ಓಡ್ ಬಂದ್ರೆ ನನ್ ಮನೆ, ನನ್ ಮನ್ಸಿನ ಬಾಗ್ಲು ಅವಳಿಗೋಸ್ಕರ ಸದಾ ಓಪನ್ ಇರುತ್ತೆ.
ಹಿಂಗೆಲ್ಲ ಅಪ್ಪಿ ತಪ್ಪಿನೂ ನೀನ್ ಅವಳ ಮುಂದೆ ಮಾತಾಡ್ಬೇಡ. ನೀನ್ ಮಾಡೋ ಸಹಾಯಕ್ಕೆ ಬೇರೆನೆ ಅರ್ಥ ಉಟ್ಕೊಳ್ಳುತ್ತೆ. ಮನ್ಸಲ್ಲಿ ಏನೋ ಇಟ್ಕೊಂಡ್ ಸಹಾಯ ಮಾಡ್ತಿದ್ಯಾ ಅನ್ನೋ ತರ ಆಗುತ್ತೆ. ತಪ್ಪು ಕಣೋ. ನನಗೆ ಗೊತ್ತು, ನಾನು ನಿನ್ನ ಹತ್ರ ಮಾತ್ರ ಹೇಳ್ತಿದ್ದೀನಿ. ಇಷ್ಟಪಟ್ಟಿದ್ ಹುಡುಗಿ ಇನ್ನೊಬ್ಬನ್ ಮದ್ವಾಗಿ ಕಷ್ಟ ಅನುಭವಿಸ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಅವಳ ಜೊತೆ ತಾನು ಕಷ್ಟ ಅನುಭವಿಸ್ತಾನಲ್ಲ ಅಂತೊಂದ್ ಪ್ರೀತಿ ಶಾಶ್ವತ ರಮ್ಯಾ. ನನ್ ಪ್ರೀತಿ ಶಾಶ್ವತ. ಆದ್ರೆ ಇದನ್ನೆಲ್ಲ ಮನ್ಸಲ್ಲೇನೋ ಇಟ್ಕೊಂಡಂತೂ ಮಾಡ್ತಿಲ್ಲ. ಅನುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಅವಳು ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಸರಿ ಕಣೋ, ಇವಾಗ ನಾನು ಏನ್ ಮಾಡೋದು ಅಂತ ಹೇಳು. ಅವಳಿಗೆ ರಿಟರ್ನ್ ಕಾಲ್ ಮಾಡೋದಾ ಬೇಡ್ವಾ? ಅಕಸ್ಮಾತ್ ನಾವ್ ಅವಳಿಗೆ ಕಾಲ್ ಮಾಡಿ ಅವಳಿಗೆ ಏನಾದ್ರೂ ತೊಂದರೆ ಆದ್ರೆ, ಅವಳಲ್ಲಿ ಮಾತಾಡೋಕ್ ಆಗದೆ ಇರೋ ಪರಿಸ್ಥಿತಿಲಿದ್ರೆ? ಟ್ರೈ ಮಾಡು ರಮ್ಯಾ. ಮಾತಾಡೋ ಪರಿಸ್ಥಿತಿಲಿ ಅವಳು ಇಲ್ಲ ಅಂದ್ರೆ ಅವಳು ರಿಸೀವ್ ಮಾಡಲ್ಲ ಅಷ್ಟೇ. ಸಿಂಪಲ್. ಅನು, ಹೇಳಿ ಅಕ್ಕ. ಪ್ರಾಮಿಸ್ ಮಾಡಿದ್ದೀನಿ. ಪ್ರಾಮಿಸ್ನ ಬ್ರೇಕ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಬಟ್ ನಾನು ನಿನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ನೀನು ಯಾವುದೋ ಪ್ರಾಬ್ಲಮ್ ಅಲ್ಲಿದ್ಯಾ. ಬಟ್ ಒಂದ್ ವಿಷಯ ನೆನ್ಪಿಟ್ಕೊ, ಯಾವತ್ತಾದ್ರೂ ನಿನಗೆ ನನ್ನ ಅಗತ್ಯ ಇದೆ ಅಂತ ಅನ್ಸಿದ್ರೆ ಐ ಆಮ್ ವಿತ್ ಯು. ಅಂಡ್ ಒನ್ ಮೋರ್ ಥಿಂಗ್, ಐ ಲವ್ ಮೈ ಸೆಲ್ಫ್. ನಿನಗೋಸ್ಕರ ನನ್ನ ನಿದ್ದೆನ ಕಾಂಪ್ರಮೈಸ್ ಮಾಡಿ ಬಂದಿದ್ದೇನೆ. ಈಗ ಹೋಗಿ ನಾನು ಮಲ್ಕೋತೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಗುಡ್ ನೈಟ್. ಈ ಸಲ ನಾನು ನಿನಗೆ ಕೊಡೋ ಗಿಫ್ಟು ನಿನ್ನ ಪರಿಶ್ರಮಕ್ಕೆ ಸಲ್ಲಬೇಕಾಗಿರೋ ಗೌರವನೇ ನಂದಿನಿ. ನೀನೇ ಶುರು ಮಾಡಿದ ಟೆಕ್ಸ್ಟೈಲ್ ವಿಂಗ್ ಈಗ ನಾವು ಊಹೆಗೂ ಮೀರಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೆ. ಇವತ್ತಿಂದ ವರ್ಧನ್ ಟೆಕ್ಸ್ಟೈಲ್ನ ನಾನು ರಾಜನಂದಿನಿ ಟೆಕ್ಸ್ಟೈಲ್ ಅನ್ನೋ ಹೆಸರಿನ ಜೊತೆ ರೀಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀನಿ. ಇವತ್ತದನ್ನ ಮಾರ್ಕೆಟಿಗೆ ರಿಲೀಸ್ ಮಾಡ್ತಾ ಇದ್ದೀನಿ. ನಂದು ಇದು ನಿನ್ ಬರ್ಡೇಗೆ ಸರ್ಪ್ರೈಸ್. ಇನ್ಮೇಲೆ ಮಾರ್ಕೆಟ್ ನಲ್ಲಿ ಹೊಸ ಅಲೆ ಶುರುವಾಗುತ್ತೆ ನೋಡು. ರಾಜನಂದಿನಿ ಸಾರಿ. ಅಪ್ಪ ಸೀರಿಯಸ್ಲಿ ಇದೆಲ್ಲ ಬೇಕಾಗಿರ್ಲಿಲ್ಲ. ನೋನು ನೀನು ಹೀಗೆಲ್ಲ ಹೇಳೋಗಿಲ್ಲ. ಮೊದಲೇ ನೀನು ಹೇಳಿದ್ರೆ ನೀನು ಬೇಡ ಅಂತೀಯ ಅನ್ನೋ ಕಾರಣಕ್ಕೆ ಇದನ್ನು ಗುಟ್ಟಾಗಿಟ್ಟಿದ್ದೆ.
ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮಗಳೇ. ರಾಜನಂದಿನಿ ಕೇವಲ ಹೆಸರಲ್ಲ, ಇಟ್ಸ್ ಎ ಬ್ರ್ಯಾಂಡ್ ಫ್ರಮ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ದಿಸ್ ಮೀನ್ಸ್ ಅ ಲಾಟ್. ನಂಗೆ ಆಶೀರ್ವಾದ ಮಾಡಿ. ಸಾಹೇಬ್ರ ಅಮ್ಮಾಜಿ ಎಲ್ರೂ ಅದಾರೇನ್ರಿ? ಗುಡಿಗೆ ಹೊಂಟಾರ? ಏನ್ ವಿಶೇಷ? ಇವತ್ತು ನಂದಿನಿ ಅವರ ಹೊಡೆದಬ್ಬ ಅಲ್ವೇನ್ರಿ? ನೀವು ಅದಕ್ಕೆ ಬಂದೇರಿ ಅಂತ ಅನ್ಕೊಂಡೆ. ಅದಕ್ಕೆ ಬನ್ನಿರಿ. ಅದು ಏನಂತಂದ್ರೆ ಎಷ್ಟೋ ದಿವಸದ ಮೇಲೆ ಆಕಿಗೆ ನೋಡೋ ಸಂಭ್ರಮದಾಗ ಗಿಫ್ಟ್ ಕಾರ್ನಾಗ ಬಿಟ್ಟು ಬಂದಿದ್ದೀನಿ ನೋಡ್ರಿ. ಅವರು ಗುಡಿಗೆ ಹೋಗೋದು ನನಗೆ ಗೊತ್ತಿದ್ದಿಲ್ಲ. ನಾನು ಆಮೇಲೆ ಸಿಗ್ತೀನಿ. ಇಲ್ರಿ, ಗಿಫ್ಟ್ ನಾನಾ ತರ್ತೇನೆ, ನೀವು ಬರ್ರಿ. ಬೇಡ 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 ಬೇಡ, ಅವ್ರು ಗುಡಿಗೆ ಹೊಂಟಾರ, ಹೋಗಿ ಬರ್ಲಿ. ನನ್ನಿಂದಾಗಿ ಅದು ತಪ್ಪಬಾರ್ದು ನೋಡ್ರಿ. ಮತ್ತ ನಾನು ಬಂದಿದ್ದ ಅವ್ರಿಗೆ ಹೇಳ್ಬೇಡ್ರಿ. ನಾನು ಆಕಿಗೆ ಸರ್ಪ್ರೈಸ್ ಕೊಡ್ಬೇಕ್ರಿ. ಸರಿ ರೀ, ನಾ ಬರ್ತೀನಿ. ಅವ್ರು ಬಂದೇ ಬರ್ತಾರೆ. ಆದ್ರೆ ಬರಲ್ಲ ಕಣೋ. ಬರ್ತಾರೆ. ಬರಲ್ಲ ಅಂದ್ರೆ ಕೇಳೋದೇ ಇಲ್ವಲ್ಲ. 3, 2, 1 ಎಲ್ಲಪ್ಪ ಅಲ್ಲಿ ನೋಡಪ್ಪ. ಇನ್ನೊಂದ್ಸತಿ ಯೋಚನೆ ಮಾಡಿ, ಆಮೇಲೆ ಬೇಕಾದ್ರೆ ಫೀಲ್ ಮಾಡ್ಕೊಳ್ಳಿ. ಐ ನೆವರ್ ವೇಸ್ಟ್ ಮೈ ರೆಕಮೆಂಡೇಶನ್. ದೇವಸ್ಥಾನಕ್ಕೆ ಬರೋದ್ ಬಂದಿದ್ದೀರಿ, ದೇವ್ರ ದರ್ಶನ ಮಾಡೋದ್ರಲ್ಲಿ ಅಭ್ಯಂತರ ಇಲ್ಲ ತಾನೆ? ನೀವು ಮುಂದುವರ್ಸಿ. ನೀವು ನಿಮ್ಮ ಮನೆ ಮಂದಿ ಜೊತೆ ಬಂದಿದ್ದೀರಿ ಅಂತ ಅನ್ಸುತ್ತೆ ಅಲ್ವಾ? ಯು ಕ್ಯಾರಿ ಆನ್. ನೀವು ಆಗಾಗ ಇಲ್ಲಿಗೆ ಬರ್ತಿರ್ತೀರಾ ಅಥವಾ ಇವತ್ತೇನಾದ್ರೂ ವಿಶೇಷನಾ? ವಿಶೇಷ ಏನೂ ಇಲ್ಲ, ನಾನು ಹುಟ್ಟಿದ್ದೀನ ಅಷ್ಟೇ. ಅರೆ, ಇದಕ್ಕಿಂತ ವಿಶೇಷ ಇನ್ನೇನಿದೆ? ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಪ್ರದಕ್ಷಿಣೆ ಹಾಕಕ್ಕೆ ಇಷ್ಟೊತ್ತಾ? ಸುಭಾಷ್ ಸಿಕ್ಕಿದ್ರಮ್ಮ. ಸುಭಾಷ್? ಅದೇ ಹೇಳಿದ್ನಲ್ಲ, ಆಟೋನಲ್ಲಿ ಸಿಕ್ಕಿದ್ರು ಮತ್ತೆ ಜಲಂಧರ್ ಸರ್ ಆಫೀಸ್ನಲ್ಲಿ ಸಿಕ್ಕಿದ್ರು ಅಂತ, ಅವ್ರ ಜೊತೆ ಮಾತಾಡ್ತಿದ್ದೆ.
ಅರ್ಚಕರೇ, ಈ ವರ್ಷದೊಳಗೆ ನಮ್ಮ ನಂದಿನಿ ಮದುವೆ ಮಾಡಿಸ್ಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಗೆ ಗೊತ್ತಿರೋರಲ್ಲಿ ಒಳ್ಳೆ ಹುಡುಗ ಇದ್ರೆ ಒಂದು ಮಾತು ತಿಳಿಸಿ. ನಾನು ಸಾಕಷ್ಟು ಕಡೆ ವಿಚಾರಿಸಿದ್ದೀನಿ. ನಾನು ನೋಡ್ತೀನಿ ಸಾಹೇಬ್ರೆ, ಒಳ್ಳೆ ಹುಡುಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಅಷ್ಟಕ್ಕೂ ನಮ್ಮ ಚಿಕ್ಕಮ್ಮವ್ರನ್ನ ಬೇಡ ಅನ್ನೋ ಗಂಡು ಯಾರು ತಾನೇ ಇರ್ಲಿಕ್ಕೆ ಸಾಧ್ಯ ಹೇಳಿ? ಸಿಗ್ತಾರೆ. ಆರತಿ ಮಾಡಿ. ಸರ್ವೇಷಾಂ ಸಹ ಕುಟುಂಬಾನಾಂ ಸಕಲ ಕ್ಷೇಮಾಭಿವೃದ್ಧ್ಯರ್ಥಂ ಮಹಾಲಕ್ಷ್ಮೀ ದೇವತಾಯಾಃ ಅಷ್ಟೋತ್ತರ ಪೂಜಾದಿಕಂ ಕರ್ಮಹರಿ ಸಮರ್ಪಯಾಮಿ. ಮಂಗಳ ನಿರಾಜನಂ ದರುಶಯಾಮಿ. ಓಂ ಪರ್ಯಾಭ್ಯಾನಂತರಾಯಾಯ ಸರ್ವಸ್ತೋಮೋದಿರ ಒಪ್ಪೋದೇನು ದೊಡ್ಡ ವಿಷಯ ಅಲ್ಲ ಅರ್ಚಕರೇ. ಆದ್ರೆ ಇವಳು ಸಮನಾಗಿರೋರು ಸಿಗೋದೇ ದೊಡ್ಡ ಸವಾಲು. ಈ ವಿಷಯದಲ್ಲಂತೂ ನಾನು ಸ್ವಲ್ಪ ಸ್ಟ್ರಿಕ್ಟೇ. ನನ್ನ ಮಗಳಿಗೆ ತಕ್ಕಂತ ವರನೇ ಆಗ್ಬೇಕು. ಗುಣದಲ್ಲಿ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆ ಇದ್ರೂ ನಾನು ಒಪ್ಪಲ್ಲ. ಮಗಳನ್ನ ಒಪ್ಸೋದ್ ಕಷ್ಟ ಅಲ್ಲ ಅರ್ಚಕ್ರೆ, ಇವ್ರನ್ನ ಒಪ್ಸೋದೇ ಕಷ್ಟ. ಸಿಗ್ತಾರೆ ಅಮ್ಮಾಜಿ, ಒಳ್ಳೆ ವರನೇ ಸಿಗ್ತಾರೆ. ನಮ್ಮೂರ್ ಕಡೆ ಒಂದು ಮಾತಿದೆ, ಮುಚ್ಚೋ ಬಾಯಿ. ಒಬ್ಬನಿಗೆ ಹುಡುಗಾರನೇ ಸರಿಯಾಗಿ ನಿಲ್ಲಲ್ವಂತೆ. ಅಂಥವನು ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಊರಿಗೆ ಸುಂದರಿಯಾಗಿರ್ಬೇಕು ಅನ್ನಂತೆ. ಕೇಶ್ಯ ನೋಡ ಎಂತ ಸಾಹಸ ಕೈ ಹಾಕ್ತಾ ಇದೀಯ ಅಂತ. ಇವ್ರನ್ನ ಮದುವೆ ಆಗ್ತೀನಿ ಅಂತ ನೀ ಏನಾದ್ರು ಹೊರಟ್ರೆ ಖಂಡಿತ ನಿನ್ ಜೋಕರ್ ಆಗ್ಬಿಡ್ತೀಯ ಕಣೋ. ಈ ಮಾತು ನಾನು ನೆನಪಿಟ್ಕೋ ಕೇಶ. ನಾನು ಇವಳು ಕೊರಳಿಗೆ 3 ಗಂಟೆ ಹಾಕದ ಮೇಲೆ ಜೋಕರ್ ಯಾರಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಸುಂದರಿನ ನೋಡು. ಜೊತೆಯಲ್ಲಿ